ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವಿಡಿಯೋ. ಎಸ್, ನೀವು ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ಅದರ ಕಂಟಿನ್ಯೂಷನ್ ಅಂತಲೇ ತಿಳ್ಕೊಳ್ಳಿ. ಎಸ್, ನೈಟ್ ಒಂದು 8:30 9 ಗಂಟೆ ಆಗಿದೆ. ಮಕ್ಕಳೆಲ್ಲ ಓದ್ಕೋತಾಯಿದ್ರು. ಕಿರಣ್ ಈ ಟೈಮಲ್ಲಿ ಮನೆಗೆ ಬಂದರು. ಸೊ ಬರಬೇಕಾದ್ರೇ ತರಕಾರಿ ತಂದರು. ತುಂಬ ಫ್ರೆಶ್ ಆಗಿತ್ತು, ಫ್ರೆಶ್ ಆಗಿರೋವಂಥದ್ದು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು ಅವರು. ಸೊ ನಾನೆಲ್ಲ ನೀಟಾಗಿ ಎತ್ತಿಟ್ಬಿಡೋಣ, ಮತ್ತು ಹಂಗೆ ಇಟ್ಟರೆ ಹಾಳಾಗತ್ತೆ ಅಂತೇಳಿ ಎತ್ತಿಡ್ತಾ ಇದ್ದೀನಿ. ಸೊ ಏನೇನು ತಂದಿದ್ದಾರೆ ಅಂತಂದರೆ ತೊಂಡೆಕಾಯಿ, ಕ್ಯಾಪ್ಸಿಕಮ್ಮು, ಬದನೆಕಾಯಿ, ಸೌತೆಕಾಯಿ ಮತ್ತು ಬೆಂಡೆಕಾಯಿ ತಂದಿದ್ದಾರೆ. ಸೊ ಇದನ್ನೇನಂತಾರೆ, ಗೋರಿಕಾಯಿ, ಇಷ್ಟನ್ನು ತಂದಿದ್ದಾರೆ. ಎಲ್ಲನೂ ಅಷ್ಟೇ ಇವತ್ತೇ ಕಿತ್ತಿರೋವಂಥದ್ದು, ಅಷ್ಟು ಚೆನ್ನಾಗಿತ್ತು. ಸೊ ಫಸ್ಟು ಗೋರಿಕಾಯಿ ಖಾಲಿ ಮಾಡೋಣ ಅಂಥೇಳಿ ಗೋರಿಕಾಯಿ ಮಾತ್ರ ಅಲ್ಲೇ ಉಳಿಸ್ಕೊಂಡು ಇನ್ನು ಉಳಿದಿದ್ದೆಲ್ಲ ನೀಟಾಗಿ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ಗಾಳಿ ಹೋಗ್ದಂಗೆ ಇಟ್ಟರೆ ನೀಟಾಗಿ 1 ವಾರ ಆದರೂ ಫ್ರೆಶ್ ಆಗಿರುತ್ತೆ. ಸೊ ಹಾಗೆ ಇಟ್ಬಿಟ್ರೆ ಅದು ಬೇಗ ಹಾಳಾಗುತ್ತೆ. ಎಲ್ಲ ತೆಗೆದಿಟ್ಬಿಟ್ಟು ನಾನಿವಾಗ ಗೋರಿಕಾಯಿ ಮಾತ್ರ ಹಂಗೆ ನೀಟಾಗಿ ಬಿಡಿಸಿ ಇಡ್ತೀನಿ. ಏಕೆ ಅಂತಂದರೆ ಅದು ಹಂಗೆ ಇಟ್ಟರೆ ಸುಮ್ಮನೆ ಮೆಸ್ಸಿ ಫ್ರಿಜ್ಜೆಲ್ಲ ಇರುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಎಲ್ಲ ಬಿಡಿಸ್ಬಿಡೋಣ ಅಂಥೇಳಿ. ಒಂದು ಅರ್ಧ ಗಂಟೆ ಆದರೂ ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕಾಗತ್ತೆ. ಸೊ ಕಿರಣ್ ಊಟ ಮಾಡ್ತಾಯಿದ್ರು, ಹಾಗೇ ಮಾತಾಡಿಕೊಂಡು ನಾನು ಈ ಕೆಲಸ ಮಾಡ್ತಾಯಿದ್ದೆ. ಮಕ್ಕಳು ಹೊರಗಡೆ ಓದ್ತಿದ್ರು. ಸೊ ನಮ್ಮನೇಲಿ ಟಿ ವಿ ಇಲ್ವಲ್ಲ, ಎಲ್ಲ ಕೆಲಸನೂ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಟಿ ವಿ ಇದ್ದರೆ ಟಿ ವಿ ನೋಡಬೇಕು, ಹಾಗೆ ಹೀಗೆ ಟೈಮ್ ಪಾಸ್ ಆಗಿಬಿಡುತ್ತೆ. ಸೊ ನನಗೆ ಆ ತೊಂದರೆ ಇಲ್ಲ. ಆಲ್ಮೋಸ್ಟ್ ಇರೋ ಅಷ್ಟು ಟೈಮು ಕೆಲಸ ಮತ್ತು ನಮಗೇನು ಬೇಕೋ ಅದು ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಸೊ ಫೈನಲಿ ಇಷ್ಟೊಂದಾಗಿದೆ. ಇಷ್ಟು ಬೇಕಾಗಲ್ಲ ನನಗೆ. ಬೆಳಗ್ಗೆ ಬಸ್ಸಾರು ಮಾಡೋಣ ಅಂತ ಹೇಳಿ ಅರ್ಧ ಮಾತ್ರ ಹೊರಗಡೆನೇ ಇಡ್ತೀನಿ. ಇನ್ನೊಂದು ಅರ್ಧ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಟರೆ ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡ್ಕೋಬೋದು. ಅಂದರೆ ನೀಟಾಗಿ ನಾವು ಎಷ್ಟು ನೀಟಾಗಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಡೇ ಅಷ್ಟು ನೀಟಾಗಿ ಅಡುಗೆ ಮಾಡ್ಬೋದು. ಸೊ ಹಂಗೆ ಮುಚ್ಚಿಡೋಣ. ಹಾಗೆಯೇ ನಾನು ಬೇಳೆ ನೆನೆಸಿಟ್ಟಿದ್ದೀನಿ. ಸೊ ಇದು ನಮ್ಮದೇ ತೋಟದ ಅವರೆಬೇಳೆ ಮತ್ತು ತೊಗರಿಬೇಳೆ. ಇದು ಅಷ್ಟೇ, ಈಗ ನೆನೆಸಿಟ್ರೆ ಮಾರ್ನಿಂಗ್ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಸತಿ ಸಾಂಬಾರು ಮಾಡುವಾಗಲೂ ಹೀಗೆ ಮಾಡ್ತೀನಿ ನಾನು. ಎಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಅಷ್ಟೇ. ಎದ್ದ ತಕ್ಷಣ ದೇವ್ರ ಮುಖ ನೋಡಿಕೊಂಡು ಹಾಗೇ ಎದ್ದು ಬರ್ತಾ ಇದ್ದೆ ನಾನು. ಸೊ ನನ್ನ ಮಗ ಹೂವು ಕೀಳ್ತಾ ಇದ್ದ. ಇನ್ನೂ 6 ಗಂಟೆ ಆಗಿಲ್ಲ, ಇನ್ನೂ 10 ನಿಮಿಷ ಇದೆ 6 ಗಂಟೆಗೆ. ಸೊ ಇಷ್ಟು ಬೇಗ ಎದ್ದಿದ್ದಾನ ಅಂದರೆ ಹೌದು, ಟೆಸ್ಟುಗಳು ನಡೀತಾ ಇರೋದ್ರಿಂದ ಒಂದು 4 ಗಂಟೆಗೆ ಎದ್ದು ಓದ್ತಿರ್ತಾರೆ. ಸೊ ಅವರನ್ನು ನಾವು ಎದ್ದೇಳಿಸೋ ಅಷ್ಟಿಲ್ಲ, ಅವರೇ ಎದ್ದು ಓದ್ಕೋತಾರೆ ಓದೋದಿದ್ದರೆ. ಸೊ ಅವನಿಗೆ ಹೂವು ಜಾಸ್ತಿ ಇರೋದು ನೋಡ್ಬಿಟ್ಟು ಕಿತ್ಕೋಬೇಕು ಅನ್ನಿಸ್ತಂತೆ, ಹಾಗಾಗಿ ಕಿತ್ಕೊತಾ ಇದ್ದಾನೆ. ತುಂಬ ಹೂವು ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಬಿಟ್ಟಿದೆ ಅಂತ ಹೇಳಿ. ಮಕ್ಕಳು ಹಾಗೇ ಅವ್ರಿಗಿಷ್ಟ ಆಗಿರೋ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗೆ ನಾನು ಕಿಚನ್ಗೆ ಬಂದೆ. ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಈಗ ಈಸಿ ಆಗುತ್ತೆ. ಸೊ ಟೀ ಮಾಡೋಕ್ಕೂ ಮುಂಚೆನೇ ನಾನು ಗೋರಿಕಾಯಿ ಎಲ್ಲ ಬಿಡಿಸಿಟ್ಟಿದ್ನಲ್ಲ, ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊತೀನಿ. ಸೊ ಹಾಗೆಯೇ ಬೇಳೆನೂ ಅಷ್ಟೇ 1-2 ಸರಿ ಚೆನ್ನಾಗಿ ತೊಳ್ಕೊಬೇಕು. ನೈಟೆಲ್ಲ ನೆಂದಿರುತ್ತಲ್ವ. ಸೊ ಹಾಗಾಗಿ 1 ವಿಷಲ್ ತೊಗೊಂಡ್ರೆ ಸಾಕು. ಇದನ್ನು ಜಾಸ್ತಿ ನುಣ್ಣಗೆ ಮಾಡಬಾರ್ದು, ನೀಟಾಗಿ ಕರೆಕ್ಟಾಗಿ ಬೆಂದಿರಬೇಕಷ್ಟೇ. ಏಕೆ ಅಂತಂದರೆ ಬಸ್ಸಾರಲ್ಲಿ ಪಲ್ಯ ಎಲ್ಲ ಚೆನ್ನಾಗಾಗಲ್ಲ ಇಲ್ಲ ಅಂದರೆ. ಸೊ ಗೋರಿಕಾಯಿ ಎಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗೆಯೇ ಮಕ್ಕಳು ಸ್ಕೂಲ್ಗೆ ಹೋಗೋದ್ರ ಮೊದಲೇ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಬೇಕು ಅಂತ ಹೇಳಿ ಮೊದಲೇ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗೋದ್ರೊಳಗಡೆ ನಾವು ಅಡುಗೆ ಎಲ್ಲ ಕಂಪ್ಲೀಟ್ ಮಾಡ್ಬೋದು. ಟಿಫನ್ ಒಂದು, ಸಾಂಬಾರೊಂದು ಎಲ್ಲ ಮಾಡ್ಕೊಂಡು ಕೂರೋದಕ್ಕಿಂತ ಯಾವುದಾದ್ರೂ ಒಂದು ಮಾಡಿದ್ರೆ ಬೇಗ ಆಗುತ್ತೆ. ಹಾಗೆಯೇ ಮಕ್ಕಳಿಗೆ, ಅದರಲ್ಲೂ ನಮ್ಮ ಮಕ್ಕಳಿಗೆ ಟಿಫನ್ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಸಾಂಬಾರು ಮಾಡೋದಿದ್ದರೆ ಸಾಂಬಾರೇ ಮಾಡ್ತೀನಿ, ಟಿಫನ್ ಮಾಡೋದಿದ್ದರೆ ಟಿಫನ್ನೇ ಮಾಡ್ತೀನಿ. ಸೊ ಒಂದೊಂದು ದಿನ ಒಂದೊಂದು ಇರುತ್ತೆ, ಪ್ರತಿದಿನ 2 ಇರೋದಿಲ್ಲ. ಒಂದಿನ ಟಿಫನ್ ಮಾಡಿದ್ರೆ ಓಕೆ, ಆವತ್ತು ಟಿಫನ್ನೇ. ಸೊ ಸಾಂಬಾರು ಮಾಡೋದಿದ್ದರೆ ಅವತ್ತು ಸಾಂಬಾರೇ ಮಾಡ್ತೀನಿ. ಸಾಂಬಾರು ಜೊತೆಗೆ ಮುದ್ದೆ ಅನ್ನ ಎಲ್ಲ ಮಾಡ್ತೀನಿ. ಸೊ ಫೈನಲಿ ಟೀ ಎಲ್ಲ ಆಗಿದೆ. ಸೊ ಒಬ್ಬರು ಸ್ನಾನಕ್ಕೆ ಹೋಗಿದ್ದಾರೆ, ಇನ್ನೊಬ್ಬರು ಓದ್ಕೊತಾ ಇದ್ದಾರೆ. ಸೊ ಎಲ್ಲರಿಗೂ ಒಂದು ತಟ್ಟೆಗೆ ಹಾಕ್ಬಿಟ್ಟು ಅದರಲ್ಲಿ ಗ್ಲಾಸ್ಗಳು ಇಟ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದೆ. ಸೊ ನಾನು ಫಸ್ಟು ಟೀ ಕುಡಿದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಟೀ ಕುಡಿದು ಬರೋದ್ರೊಳಗಡೆ ನಾನೇನು ಕುಕ್ಕರ್ಗೆ ಹಾಕಿದ್ದೆ ಅದೆಲ್ಲ ಬೆಂದಿದೆ. ಹಾಗೆ ಇನ್ನೊಂದು ಕಡೆ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಸೊ ದಟ್ ಬೇಗ ಆಗುತ್ತೆ ಅಂತ ಹೇಳಿ. ಹಾಗೆಯೇ ಮುದ್ದೆಗೂ ಇಟ್ಟಿದ್ದೀನಿ. ಸೊ ಇದು ವಿಷಲ್ ಗ್ಯಾಸ್ ಹೋಗೋದ್ರೊಳಗಡೆ ಮುದ್ದೆ ಅನ್ನ 2 ಆಗುತ್ತೆ. ಲಾಸ್ಟಲ್ಲಿ ಸಾಂಬಾರು ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. 1 ಅವರ್ ಅಷ್ಟೇ ಟೈಮ್ ಇರುತ್ತೆ, ಅದರೊಳಗಡೆ ಇಷ್ಟು ಆಗಬೇಕಲ್ವಾ.
ಸೊ ಮಕ್ಕಳು ಸ್ಕೂಲ್ಗೆ ಹೋಗೋದ್ರೊಳಗಡೆ ನಾನು ಮುದ್ದೆ ರೆಡಿ ಮಾಡಿದ್ರೆ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಚೆನ್ನಾಗಾಗಿದೆ. ಏನು ಅಂದ್ಕೊಂಡಿದ್ದೆ ಅದ್ರ ಕರೆಕ್ಟಾಗಿ ಬಂದಿದೆ. ಜಾಸ್ತಿನೂ ಬಂದಿಲ್ಲ, ಕಡಿಮೆನೂ ಬಂದಿಲ್ಲ ಆ ಥರ. ಈ ಟೈಮಲ್ಲಿ ಬೇಳೆ ನಾವು ಚೆಕ್ ಮಾಡ್ಕೋಬೋದು ಚೆನ್ನಾಗಾಗಿದೆಯಾ ಬೆಂದಿದೆಯಾ ಅಂತ ಹೇಳ್ಬಿಟ್ಟು. ಸೊ ಈಗ ಒಂದು ತೂತು ಬಟ್ಲಿಗೆ ಹಾಕ್ಬಿಟ್ಟು ಅದನ್ನು ಬಗ್ಗಿಸ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟರೆ ನೀರೆಲ್ಲ ಚೆನ್ನಾಗಿ ಕೆಳಗೆ ಬಂದುಬಿಡುತ್ತೆ. ಬಟ್ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಚೆನ್ನಾಗಿ ಈ ಥರ ಮಾಡಿಕೊಂಡ್ರೆ ನೀರೆಲ್ಲ ಕೆಳಗೆ ಬಂದುಬಿಡುತ್ತೆ. ಸೊ ನೀರೆಲ್ಲ ಕೆಳಗೆ ಬರಬೇಕು. ಅಷ್ಟರೊಳಗಡೆ ಮುದ್ದೆ ರೆಡಿ ಆಗ್ತಾಯಿದೆ. ಮುದ್ದೆ ಕರೆಕ್ಟಾಗಿ ಆಗಬೇಕು ಅಂತಂದರೆ ಈ ಥರ ಚೆನ್ನಾಗಿ ಕುದೀಬೇಕು. ಅಲ್ಲಲ್ಲಿ ಸ್ವಲ್ಪ ಹೋಲ್ ಮಾಡಿಕೊಟ್ರೆ ಚೆನ್ನಾಗಿ ಕುದಿಯುತ್ತೆ. ಅಂದರೆ ಮುದ್ದೆ ಇಟ್ಮೇಲೆ ಕುದಿ ಬಂದಾಗ ರಾಗಿ ಹಿಟ್ಟು ಹಾಕಿ ಆಮೇಲೆ ಈ ಥರ ಕುದಿಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಬೇಯಲ್ಲ. ಸೊ ಮುದ್ದೆ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಇಲ್ಲ ಅಂತಂದರೆ ಮುದ್ದೆ ತಿನ್ನೋಕ್ಕಾಗಲ್ಲ. ಸೊ ಮುದ್ದೆ ನೋಡ್ಕೋತಾ ಹಾಗೇ ನಾನು ಸಾಂಬಾರಿಗೆ ಬೇಕಾಗಿರೋವಂತಹ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಷ್ಟರೊಳಗಡೆ ಮುದ್ದೆ ಚೆನ್ನಾಗಿ ಬೆಂದು ಘಮ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಮುದ್ದೆನ ತೊಳಸ್ಕೋಬೇಕು. ಅಂದರೆ ಎಲ್ಲರೂ ಪಾತ್ರೆಯಲ್ಲಿ ಕಡ್ಡಿಯೆಲ್ಲ ಯೂಸ್ ಮಾಡಿ ಮಾಡ್ತಾರೆ. ಬಟ್ ಕಡಿಮೆ ಮುದ್ದೆ ಮಾಡ್ತಾ ಇರೋದ್ರಿಂದ ನಾನು ಸುಮಾರಷ್ಟು ವರ್ಷಗಳಿಂದ ಇದೇ ರೀತಿ ಫಾಲೋ ಹಾಕ್ಕೊಂಬಂದಿರೋದು. ಅಂದರೆ ನಂಗೆ ಇದೇ ಕಂಫರ್ಟಬಲ್. ಚಿಕ್ಕದೊಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಚೆನ್ನಾಗಾಗುತ್ತೆ. ಒಂದು ವುಡನ್ ಸ್ಪ್ಯಾಚುಲ ತೊಗೊಂಡು ಮುದ್ದೆ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಇದು ಕೂಡ. ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತಲ್ವ. ಸೊ ನೀವು ಯಾವ ರೀತಿ ಮುದ್ದೆ ಮಾಡ್ತೀರಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಮುದ್ದೆ ಫಸ್ಟ್ ಮಾಡಿ ಸಾಂಬಾರು ಆಮೇಲೆ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಸಾಂಬಾರು ಕುದೀತಾ ಇದ್ದಂಗೆ ಹಾಕ್ಕೊಂಡು ಮಕ್ಕಳು ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ. ಸೊ ನಾನೊಂದು ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ. ನೈಟ್ ಒಂದು ಸ್ವಲ್ಪ ಅನ್ನ ಉಳಿದಿರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಸಾರಿಗೆ ರುಬ್ಬೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಮೊದಲನೇದಾಗಿ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಬೆಳ್ಳುಳ್ಳಿ, ಸಾಂಬಾರು ಪೌಡರು, ಜೀರಿಗೆ, ಒಂದು ಸ್ವಲ್ಪ ಮೆಣಸು, ಹಾಗೆಯೇ ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣು, ಇದು ತೆಂಗಿನ ತುರಿ. ಸೊ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಬಂದರೆ ಆಯಿತು. ಸೊ ಪಟಾಪಟ್ ಅಂತ ಮಿಕ್ಸಿ ಮಾಡ್ಕೊಂಬರೋಣ. ಟೈಮ್ ಆಗಿಬಿಟ್ಟಿದೆ ಸ್ಕೂಲ್ಗೆಲ್ಲ ಮಕ್ಕಳಿಗೆ. ಸೊ ಮಿಕ್ಸಿ ಮಾಡ್ಕೋಬೇಕಾದ್ರೆ ನಾವು ಬೇಯಿಸಿಟ್ಟಿದ್ರಲ್ಲ ಅದನ್ನು ಒಂದೆರಡು ಸೌಟಷ್ಟು ಹಾಕ್ಕೋಬೇಕಾಗತ್ತೆ. ಆಗ ಸಾಂಬಾರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಸೊ ರುಬ್ಬಿದ್ದಾಗಿದ ತಕ್ಷಣ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ. ಮುದ್ದೆ ಅನ್ನ ಅಂತೂ ರೆಡಿ ಆಗಿದೆ. ಸೊ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಏಕೆ ಅಂತಂದರೆ ಆಯಿಲ್ ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಹೆಚ್ಚಾಗಿ ಅಡುಗೆಗಳಿಗೆ ತುಪ್ಪನೇ ಬಳಸ್ತೀನಿ. ಸೊ ಒಂದು ಕಡೆ ಪಲ್ಯ, ಒಂದು ಕಡೆ ಬಸ್ಸಾರಿಗೆ ಒಗ್ಗರಣೆ ಆಗ್ತಿದೆ. ಸೊ ಪಲ್ಯಕ್ಕೇನಿಲ್ಲ, ಎಣ್ಣೆ ಅಥವಾ ತುಪ್ಪ, ಒಂದು ಸ್ವಲ್ಪ ಸಾಸಿವೆ, ಈರುಳ್ಳಿ, ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಈ ಪಲ್ಯ ಚೆನ್ನಾಗಿ ಆಲ್ರೆಡಿ ಕುಕ್ ಆಗಿರುತ್ತಲ್ಲ ಇದೆಲ್ಲ, ಅದನ್ನು ಹಾಕ್ಕೊಳೋದಷ್ಟೇ. ಸೊ ಒಂದು ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಅದು ನೀರು ಹೋಗೋವರೆಗೂ ಅದನ್ನು ಹುರಿತಿರಬೇಕು. ಹಾಗೆಯೇ ಈ ಕಡೆ ಇದಕ್ಕೂ ಅಷ್ಟೇ ಸ್ವಲ್ಪ ತುಪ್ಪ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಈರುಳ್ಳಿ, ಒಣಮೆಣಸು, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಸೊ ರುಬ್ಬಿರೋ ಅಂತಹ ಅಷ್ಟನ್ನು ಅದಕ್ಕೆ ಸುರಿದ್ರೆ ಸೊ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಹಾಗೆಯೇ ನಾವು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಹೊರಗೆ ಚೆಲ್ಲಬಾರ್ದು. ಸೊ ಅದನ್ನು ಅಷ್ಟೇ ಈ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾಡ್ತಾಯಿದ್ರೇ ಆ ಘಮ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ಎರಡೂ ಸೈಡು ನೋಡ್ಕೊಂಡು ನಾನು ಮಾಡ್ತಿದ್ದೀನಿ, ಏಕೆಂದರೆ ತಳ ಹತ್ತಬಾರ್ದು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಲಾಸ್ಟ್ ಟಚಪ್ಪು, ನಾವು ಏನಂತಾರೆ ಪಲ್ಯಕ್ಕೆ ಹಸಿ ತೆಂಗಿನ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ತಿನ್ನೋವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಸೇರಿಸ್ತೀನಿ. ಇಷ್ಟೇ ಪಲ್ಯ, ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ. ಸೊ ಬಸ್ಸಾರು ಮಾಡಿದಾಗ ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಗೋರಿಕಾಯಲ್ಲಿ ಇದೆ ತುಂಬ ಚೆನ್ನಾಗಿ ಬರೋವಂಥ ಅಡುಗೆ. ಸೊ ಎರಡೂ ರೆಡಿ ಆಗ್ತಾಯಿದೆ. ನಾನು ಅಷ್ಟೇ ಅದು ಇದು ಎರಡೂ ನೋಡಿಕೊಂಡು ಆ ಟೈಮ್ ನೋಡ್ತಾ ಮಾಡ್ತಾಯಿದ್ದೀನಿ. ಸೊ ಇನ್ನು ಟೈಮ್ಗೆ ಆಗುತ್ತಾ ಅಂತೇಳ್ಬಿಟ್ಟು. ಹೆಂಗೂ ಮುದ್ದೆ ಅನ್ನ ಎಲ್ಲ ಆಗಿತ್ತಲ್ವ. ಸೊ ಅಡುಗೆ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ತಟ್ಟೆ ಎಲ್ಲ ಕ್ಲೋಸ್ ಮಾಡಿ ಹೊರಗೆ ಹೋಗಿದ್ದೀವಿ ಅಂದರೆ ಫುಲ್ ಹೊರಗಿರುತ್ತೆ, ಅಂದರೆ ಉಕ್ಕಿಬಿಟ್ಟು ಎಲ್ಲ ಚೆಲ್ಬಿಟ್ಟಿರುತ್ತೆ. ಸೊ ಅಷ್ಟರೊಳಗಡೆ ಮಕ್ಕಳಿಬ್ರು ಸ್ನಾನ ಆಗಿತ್ತು. ಹಾಗೆ ನನ್ನ ಮಗ ಹೂವು ಕಿತ್ಕೊಂಬಂದಿದ್ನಲ್ಲ, ಸೊ ನಾನು ಜೋಡಿಸ್ತೀನಿ ಅಂತ ಇದ್ದೆ, ಓಕೆ ಅಂತಿದ್ದೆ ನಾನು. ಸೊ ಮಕ್ಕಳು ಜ್ಞಾನವನ್ನು ಅವರ ಟೀಚರ್ಸಿಂದ ಪಡ್ಕೊತಾರೆ, ಶಿಸ್ತನ್ನು ಅಪ್ಪನಿಂದ ಪಡ್ಕೊತಾರೆ, ಈ ಸಂಸ್ಕಾರವನ್ನು ಅಮ್ಮನಿಂದ ಪಡ್ಕೊತಾರೆ. ಎಸ್, ನಾವೇನೋ ಅದೇ ಮಕ್ಕಳು, ನಾವೇನು ಫಾಲೋ ಮಾಡ್ತಿರೋ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ.
ತುಂಬ ಖುಷಿ ಆಗುತ್ತೆ ಮಕ್ಕಳೇನಾದರೂ ಮಾಡಬೇಕಾದ್ರೆ ಅಲ್ವಾ. ಸೊ ನೋಡ್ತಿರ್ಬೋದು ಫೈನಲಿ ಅವ್ರದ್ದು ರೆಡಿಯಾಗಿದೆ, ನಂದು ಅಡುಗೆದು ರೆಡಿಯಾಗಿದೆ, ಬಂದಿದ್ದಾರೆ. ಸೊ ನಾನೀಗ ಊಟ ಬಡಿಸಿ ಕೊಟ್ಬಿಟ್ರೆ ಅವ್ರು ತಿನ್ನೋದ್ರೊಳಗಡೆ ಲಂಚ್ ಎಲ್ಲ ಪ್ಯಾಕ್ ಮಾಡ್ಬೋದು. ಸೊ ನಂಗೆ ಫುಲ್ ಖುಷಿ. ಇನ್ ಟೈಮ್ಗೆ ನನ್ನ ಮಕ್ಕಳಿಗೆ ನಾನು ಏನು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಮಾಡಿ ಕೊಟ್ಟರೆ ಅವ್ರು ತಿಂದು ಸ್ಕೂಲ್ಗೆ ಹೋದರೆ ನನಗಷ್ಟೇ ಖುಷಿ. ಸೊ ಇನ್ ಟೈಮಿಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ನನಗೊಂಥರ ಬೇಜಾರಾಗ್ತಿರುತ್ತೆ. ಸೊ ಮತ್ತು ಲಂಚ್ ಎಲ್ಲ ಪಾಪ ಅವರು ಅನ್ನ ಬೇರೆ ಸಾಂಬಾರು ಬೇರೆ ಏನೂ ತೊಗೊಂಡೋಗಲ್ಲ, ಬರೀ 1/2 ಅವರ್ ಅಷ್ಟೇ ಟೈಮ್ ಇರುತ್ತಂತೆ. ಸೊ ತಿನ್ನೋಕ್ಕೆಲ್ಲ ಟೈಮ್ ಇರಲ್ಲ, ನಮಗೆ ಮಿಕ್ಸ್ ಮಾಡಿ ಹಾಕ್ಕೊಟ್ಬಿಡು ಅಂತ ಹೇಳ್ತಾರೆ. ಸ್ವಲ್ಪನೇ ತೊಗೊಂಡೋಗ್ತಾರೆ, ಜಾಸ್ತಿನೂ ತೊಗೊಂಡೋಗಲ್ಲ ಅವರು. ಸೊ ಹಾಗಾಗಿ ನಾನು ಮಾರ್ನಿಂಗೇ ಊಟ ಚೆನ್ನಾಗಿರೋ ಅಂಥದ್ದು ಕೊಡೋ ಅಂಥದ್ದು. ಸೊ ಫೈನಲಿ ಸ್ಕೂಲ್ ಹತ್ರ ಬಂದಿದ್ದೀವಿ. ನನ್ನ ಮಗಳಿಗೆ ಟೈಮ್ ಆಗದೆ ಹೊರಟಿದ್ದಾಳೆ ಅವಳು. ಹಾಗೆ ಯಶು ನೋಡ್ತಾ ಇರ್ಬೋದು, ಅವ್ನಿಗೊಂದು ಕಾಲು ಗಂಟೆ ಟೈಮ್ ಇದೆ. ಸೊ ಹಾಗಾಗಿ ಅವನು ಬಾಯೆಲ್ಲ ಮಾಡ್ಕೊಂಡು ಖುಷಿಯಾಗಿ ಹೋಗ್ತಾನೆ. ಸೊ ಹಾಗೇ ಒಂದು ರೌಂಡ್ ಎಲ್ಲ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಲ್ಲಿ. ಸೊ ಬಸ್ಗಳು ನೋಡ್ತಾ ಇರ್ಬೋದು, ಒಂದರಿಂದ ಒಂದು ಬರ್ತಾ ಇರುತ್ತೆ. ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಮನೆಗೆ ಬಂದ ತಕ್ಷಣ ನನಗೆ ಇದು ನೋಡ್ತಾ ಇದ್ದೆ. ಇದನ್ನು ನೋಡ್ಬಿಟ್ಟು ಕಿರಣ್ ಅಂತ ಇದ್ದರು, ಒಂದು ನಾನಂತೆ ಒಂದು ಕಿರಣ್ ಅಂತೆ. ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೂವು, ತುಂಬ ಖುಷಿ ಆಗ್ತಿತ್ತು. ಅದನ್ನು ನೋಡ್ಕೊಂಡು ಒಳಗೆ ಬಂದೆ. ಎಷ್ಟು ಮೆಸ್ಸಿ ಆಗಿದೆ, ಬೇಗ ಅಡುಗೆ ಮಾಡಿದ್ರೆ ಹೆಂಗಿರುತ್ತೆ ಮನೇಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಹರಿಬರಿ ಎಲ್ಲಿಂದಲ್ಲಿ ಬಿಸಾಡಿ ನನಗೆ ಅಡುಗೆ ಆಗಬೇಕಷ್ಟೆ, ಆ ಥರ ಆಗಿರುತ್ತೆ. ಸೊ ಓಕೆ, ಈಗ ಎಲ್ಲ ಕ್ಲೀನ್ ಮಾಡೋಣ. ಫಸ್ಟು ಏನೆಲ್ಲ ಒಳಗಿಂದ ತೆಗ್ದಿರ್ತೀವೋ ಅದನ್ನು ನೀಟಾಗಿ ಕ್ಯಾಪ್ಗಳೆಲ್ಲ ಹಾಕ್ಬಿಟ್ಟು ಒಳಗಿಟ್ಬಿಡ್ತೀನಿ ಫಸ್ಟು, ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಈಸಿ ಆಗುತ್ತೆ. ಸೊ ಕೆಲವೊಬ್ಬರು ಹಂಗೆ ನೀಟಾಗಿ ಎತ್ತಿಟ್ಕೊಂಡು ಮಾಡ್ತಾರೆ ಅನಿಸುತ್ತೆ, ಮೇ ಬಿ, ಗೊತ್ತಿಲ್ಲ. ನಾನು ಹರಿಬರಿಲಿ ಮಾಡಿದ್ರೆ ಹೀಗೆ ಮಾಡೋದು. ಸೊ ಅದೆಲ್ಲ ಆಗಿದ ತಕ್ಷಣ ಇರೋವಂಥ ಪಾತ್ರೆಗಳೆಲ್ಲ ತೊಳೆದ್ಬಿಡ್ತೀನಿ. ಸೊ ಫುಲ್ಲು ಡ್ರೈ ಆಗಿಬಿಟ್ರೆ ಅಂತೂ ಪಾತ್ರೆಗಳು ತೊಳೆಯೋಕ್ಕಾಗಲ್ಲ. ಸ್ವಲ್ಪ ಜನ ಸಿಂಕ್ ಹತ್ರ ಎಲ್ಲ ತೊಳೆಯೋಕ್ಕೆ ಇಷ್ಟಪಡಲ್ಲ. ನಮ್ಮ ಹಳ್ಳಿ ಕಡೆ ಹೊರಗಡೆ ಪಾತ್ರೆ ಇಟ್ಕೊಂಡು ತೊಳ್ಕೊತಾರೆ. ಬಟ್ ನಾನು ಎಲ್ಲ ತೊಗೊಂಡು ಹೊರಗೆ ಹೋಗಿ ಮತ್ತು ಒಳಗೆ ಬಂದು ಇಟ್ಟು ನಂಗೆ ಅಷ್ಟು ಟೈಮ್ ಇರಲ್ಲ. ಸೊ ಹಾಗಾಗಿ ಸಿಂಕಲ್ಲೇ ನಾನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಡ್ತೀನಿ. ಸೊ ಅಡುಗೆ ಆಗಿದ ತಕ್ಷಣ, ಪಾತ್ರೆ ತೊಳೆದಿದ್ದಾಗಿದ ತಕ್ಷಣ ನಾವು ಸಿಂಕ್ ಏರಿಯಾ ಮತ್ತು ಈ ಥರ ಸ್ಟವ್ ಏರಿಯಾ ಏನಿರುತ್ತೆ ಅದನ್ನು ನೀಟಾಗಿ ಒದ್ದೆ ಬಟ್ಟೆ ಮಾಡಿಕೊಂಡು ಇನ್ ಟೈಮ್ಗೆ ಒರೆಸ್ಬಿಟ್ರೆ ನಮಗೆ ಅರ್ಧ ಕೆಲಸ ಕಡಿಮೆ ಆಗುತ್ತೆ. ನಾನು ರೇರಾಗಿ ಒಂದೊಂದು ಸತಿ ಬಿಟ್ಬಿಡ್ತೀನಿ, ಟೈಮ್ ಸಾಕಾಗಿರಲ್ಲ. ಇನ್ನೊಂದೊಂದು ಸತಿ ಅಂತೂ ಇದೇ ರೀತಿ ಮಾಡೋವಂಥದ್ದು. ಅಡುಗೆ ಆಗಿದ ತಕ್ಷಣ ಫಸ್ಟು ಸ್ಟವ್ ಏರಿಯಾ ಏನಿರುತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಸೊ ದಟ್ ನಾವು ನೆಕ್ಸ್ಟು ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದಾಗ ತುಂಬ ಖುಷಿ ಆಗ್ತಾ ಇರುತ್ತೆ, ಆರಾಮಾಗಿ ಅಡುಗೆ ಮಾಡ್ಬೋದು. ಹಾಗೆಯೇ ಇಲ್ಲಿ ಗ್ಯಾಸ್ ಪೈಪ್ ಏನಿದೆ ಅದಕ್ಕೊಂದು ನಾನು ಯಾವಾಗಲೂ ಕ್ಲಾತ್ ಹಾಕಿರ್ತೀನಿ, ಯಾಕೆಂದರೆ ಅದ್ರ ಮೇಲೆ ಏನಾದರೂ ಚೆಲ್ಲಿದ್ರೆ ನೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಪಾತ್ರೆ ತೊಳೆದಿದ್ದಾಗಿದ ತಕ್ಷಣ ಸಿಂಕ್ ಏರಿಯಾ ಏನಿರುತ್ತೆ ಅದು ಅಷ್ಟೇ ನೀಟ್ ಮಾಡಿಬಿಡ್ಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಸೊ ಯಶು ಹೂವು ಇಟ್ಟಾಗ ಇನ್ನೂ ಹರಳಿರಲಿಲ್ಲ, ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಹೇಳ್ಬಿಟ್ಟು. ಒಂದು 50 ಹೂವು ಸಿಕ್ಕಿದೆ ಅಂತಿದ್ದ ಅವನು, ಎಣಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಜೋಡಿಸಿದಾರೆ ನೋಡಿ. ತುಂಬ ಖುಷಿ ಆಗ್ತಾಯಿತ್ತು. ಮನೇಲಿ ದೇವ್ರ ಪೂಜೆ ಮಾಡೋದು ದೇವ್ರು ವರ ಕೊಡಲಿ ಅಂತಲ್ಲ, ನಮ್ಮ ಮನಸ್ಸಿಗೆ ತೃಪ್ತಿ ಸಿಗಲಿ, ನಾವು ನೆಮ್ಮದಿಯಾಗಿರಲಿ, ಮನೆಗೆ ಒಳಗೆ ಹೊರಗೆ ಬರ್ತಾ ಇದ್ದಾಗ ನೋಡಲಿ ಅಂತೇಳಿ. ಸೊ ಇದು ನೋಡಿ, ನಾನು ಹೊರಗೆ ಬಂದಾಗ ಒಳಗೆ ಹೋದಾಗ ಇದನ್ನು ನೋಡ್ತಾನೆ ಇದ್ದೀನಿ. ಆಲ್ರೆಡಿ ಕಿರಣ್ ಹೇಳಿದ್ರಲ್ವ, ಒಂದು ನಾನು ಒಂದು ನೀನು ಅಂತ ಹೇಳಿ. ಸೊ ಅದಕ್ಕೆ ಅನಿಸುತ್ತೆ ನಾನು ಇಷ್ಟೊಂದು ಸತಿ ಇದನ್ನು ನೋಡ್ತಾ ಇದ್ದೀನಿ. ಸೊ ಎಸ್, ನನಗೂ ಟೈಮ್ ಆಯಿತು. ನಾನು ಈಗ ಹೋಗಿ ಕಿರಣನ್ನು ಕಳಿಸ್ಬೇಕಲ್ವ ಮನೆಗೆ. ಸೊ ಬೇಗ ಎಲ್ಲ ಹಾಕ್ಕೊಂಡು ನಾನು ಇನ್ನು ತೋಟಕ್ಕೆ ಹೊರಡೋದೇನೆ. ಸೊ ಏನೇ ಇರಲಿ 9-9:30ಗೆಲ್ಲ ನಾನು ತೋಟಕ್ಕೆ ಹೋಗಲೇಬೇಕು, ಇರೋ ಕೆಲಸ ಮುಗಿಸಿ. ಸೊ ಮಳೆ ಬೀಳ್ತಾ ಇರೋದ್ರಿಂದ ತೋಟದ ಹೋಗೋ ದಾರಿಯಲ್ಲಂತೂ ಫುಲ್ ಗ್ರೀನರಿ, ತುಂಬ ಚೆನ್ನಾಗಿರುತ್ತೆ. ಸೊ ಎಸ್, ಎಲ್ಲ ತೋಟಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಮತ್ತೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು, ಸ್ನಾನ ಮಾಡಿ ಹಾಗೆ ಒಳಗೆ ಹೋಗ್ಬಿಟ್ರೆ ಮತ್ತೆ ಬಟ್ಟೆ ನೆನೆಸಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಹಾಗೆ ಬಟ್ಟೆನೂ ನೆನೆಸಿಟ್ಬಿಟ್ಟು ಒಳಗೆ ಹೋಗ್ಬಿಡೋಣ ಒಂದೇ ಸತಿ ಅಂತೇಳ್ಬಿಟ್ಟು ಬಟ್ಟೆ ನೆನೆಸಿಡ್ತಾ ಇದ್ದೀನಿ. ಪ್ರತಿದಿನವೂ ಅಷ್ಟೇ ಬಟ್ಟೆ ಎತ್ತಿ ನೀರಿಗೆ ಹಾಕ್ಬಿಡ್ತೀನಿ. ನಾನು ಮತ್ತೆ ಸೋಂಬೇರಿ ಆಗಬಾರ್ದು, ಏನು ನೆನೆಸಿಲ್ಲ ಬಿಡು ನಾಳೆ ವಾಶ್ ಮಾಡ್ಕೊಳ್ಳೋಣ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ನೀರಿಗೆ ಹಾಕಿದರೆ ಆ ದಿನ ಒಗಿತೀನಿ ಅಂತ ಹೇಳ್ಬಿಟ್ಟು.
ಸೊ ನೀವು ಎಲ್ಲ ಹೀಗೆ ಮಾಡ್ತೀರಾ ಕೆಲಸ ಮಾಡಬೇಕಾದ್ರೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವಿಡಿಯೋ ಬೋರ್ ಆಗ್ತಾ ಇದೆಯಾ, ಇಷ್ಟ ಆಗ್ತಾ ಇದೆಯಾ, ಸೊ ಏನಾದರೂ ಚೇಂಜಸ್ ಬೇಕಾ, ಇದನ್ನು ಸಹ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಒಳಗೆ ಬರೋದ್ರೊಳಗಡೆ ಕರೆಕ್ಟಾಗಿ 11:30 ಆಗಿತ್ತು ಟೈಮು. ಸೊ ಹೆಂಗೂ ಸ್ನಾನ ಎಲ್ಲ ಮಾಡ್ಕೊಂಬನ್ನಲ್ಲ, ದೇವರು ಕರಿತಾ ಇದ್ದಂಗೆ ಅನ್ನಿಸ್ತಿತ್ತು. ಅಂತಂದರೆ ಕಡ್ಡಿ ಎಣಿಸ್ಬೇಕು, ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತೇಳ್ಬಿಟ್ಟು ಒಂದೆರಡು ಊದ್ಕಡ್ಡಿ ಎಣಿಸಿ 1-2 ನಿಮಿಷ ಕೂತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಾನು ದೇವ್ರ ಮನೆಗೆ ಬಂದಿದ್ದೀನಿ. ಪ್ರತಿದಿನ ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಬಟ್ ಒಮ್ಮೊಮ್ಮೆ ನಮಗೆ ಟೈಮ್ ಸಾಕಾಗಲ್ಲ, ಒಮ್ಮೊಮ್ಮೆ ಮಾಡೋಕ್ಕಾಗಲ್ಲ. ಬಟ್ ದಿನ ಹೆಂಗಿದ್ರೆ ಹಂಗೆ ಹೋಗ್ತಾ ಇರಬೇಕಾಗತ್ತಲ್ವ. ಸೊ ಇದು ಮುಗಿಸಿ ನಾನು ಈಗ ನನ್ನ ಊಟದ ಟೈಮ್, ಊಟ ವಿತ್ ಟಿಫನ್ ಎರಡೂ ಒಂದೇ ನನಗೆ. ಸೊ ನಾನು ಒಂದೇ ಟೈಮ್ ತಿನ್ನೋದ್ರಿಂದ ಈಗ ನಾನು ಊಟ ಮಾಡೋವಂಥ ಟೈಮು. ಸೊ ತುಂಬ ಟೈಮ್ ಆಗಿತ್ತು, 11:30 ಮೇಲಾಗಿತ್ತು. ಆದರೂ ತುಂಬ ವೆರೈಟಿ ಇದ್ದಾಗ ನನಗೆ ಈ ಥರ ಜೋಡಿಸ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಊಟ ಅಂತೂ ಫುಲ್ ಆರೋಗಿದೆ, ಯಾಕೆಂದರೆ 7:30ಗೆ ರೆಡಿ ಆಗಿತ್ತಲ್ವ, ಅದಕ್ಕೆ. ಸೊ ಅನ್ನ, ಮುದ್ದೆ, ಸಾಂಬಾರು, ಚೌತೆಕಾಯಿ ಇದೆ, ಹಾಗೆಯೇ ಪಲ್ಯ ಇದೆ. ಸೊ ಊಟ ಮಾಡಿ ಆಮೇಲೆ ಸಿಗೋಣ, ಓಕೆನಾ? ಈಗ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊತಾ ಇದ್ದೀನಿ. ಯಾವಾಗಲೂ ಹಿಂಗೆ ನಾನು ಮೇಲೆ ಕೂತ್ಕೊಂಡು ಊಟ ಮಾಡಲ್ಲ, ಒಬ್ಬಳೇ ಇದ್ದರೆ ಮಾತ್ರ ಒಂಥರ ಖುಷಿ ಇರುತ್ತಲ್ವ. ಸೊ ಈ ಥರ ಎಲ್ಲ ಪ್ಲ್ಯಾಂಟ್ ಇಟ್ಕೊಂಡು ಅದ್ರ ಪಕ್ಕ ನಾನು ಕೂತ್ಕೊಂಡು ಊಟ ಮಾಡೋದು. ಸೊ ಒಬ್ಬಳೇ ಇದ್ನಲ್ಲ, ಟೈಮ್ ಇತ್ತು ಅಂತೇಳಿ ಹಿಂಗೆ ತಿಂತಾಯಿದ್ದೀನಿ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲಾಂದರೆ 4 ಜನ ಮನೇಲಿದ್ದಾಗ ನಾವು ಕಿಚನಲ್ಲೇ ತಿಂದ್ಬಿಡ್ತೀವಿ. ಎಲ್ಲ ಅಲ್ಲಿ ಸೆಂಟ್ರಿಗೆ ಊಟ ಇಟ್ಕೊಂಡು ನಮ್ಗೇನು ಬೇಕೋ ಅದನ್ನು ಬಡಿಸ್ಕೊಂಡು ತಿಂದ್ಬಿಡ್ತೀವಿ. ಸೊ ನಾನು ಒಬ್ಬಳೇ ಇದ್ದಾಗ, ಒಂದೊಂದು ಸತಿ ಮಕ್ಕಳಿಗೆ ಈ ಥರ ಬಡಿಸ್ಕೊಟ್ರೆ ಇಷ್ಟ ಆದಾಗ ಮಾತ್ರ ಹೀಗೆಲ್ಲ ಮಾಡ್ಕೊತೀನಿ, ಟೈಮ್ ಇದ್ದಾಗ ಮಾತ್ರ. ಸೊ ನಂಗೆ ಇವತ್ತು ಒಂದು ಸ್ವಲ್ಪ ಟೈಮ್ ಇತ್ತಲ್ವ, ಈ ಥರ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಈ ಥರ ಬಡಿಸ್ಕೊಂಡು ತಿಂತಾಯಿದ್ದೀನಿ. ಸೊ ಊಟ ಎಲ್ಲ ಮುಗಿಸಿ ನಾನು ನೀರು ಬರ್ತಾಯಿತ್ತು, ಮೇಲಕ್ಕೆ ಹೋಗ್ತಾ ಇದೆಯಾ ಅಂತ ನೋಡಲಿಕ್ಕೆ ಅಂತ ಮೇಲೆ ಹತ್ತಿದೆ. ಸೊ ಹಾಗೇ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಕೋತಿಗಳೇನಾದರೂ ಇದೆಯಾ, ತೋಟಕ್ಕೆ ಹೋಗುತ್ತೆ ಅಂತೇಳ್ಬಿಟ್ಟು. ಸೊ ಕೋತಿಗಳು ನೋಡ್ದಂಗೂ ಆಗುತ್ತೆ, ನೇಚರೆಲ್ಲ ಒಂದು ರೌಂಡ್ ನೋಡ್ದಂಗೂ ಆಗುತ್ತೆ, ಕೆರೆ ಎಲ್ಲ ಕಾಣುತ್ತೆ ಇಲ್ಲಿಗೆ. ಸೊ ಇಡೀ ಒಂದು ಸುತ್ತ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು. ಇಡೀ ನಮ್ಮ ತೋಟ ಫುಲ್ಲು ಕಾಣುತ್ತೆ, ಸುತ್ತಲೂ ಏನಾದರೂ ಕೋತಿಗಳಿದ್ರೂ ನಮಗೆ ಗೊತ್ತಾಗುತ್ತೆ. ಸೊ ಇಳಿದು ಅಗೈನ್ ನಾನು ಕಿರಣ್ಗೆ ಮನೆಗೆ ಕಳಿಸ್ಬೇಕಲ್ವ ಲಂಚ್ಗೆ. ಸೊ 1 ಅವರ್ ಬೇಗ ಬಂದಿದ್ದೀನಿ. ಅವರು ಸ್ನಾನ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಅವ್ರಿಗೂ ರೆಸ್ಟ್ ಕೊಡೋಣ ಇವತ್ತು ಅಂತ ಹೇಳ್ಬಿಟ್ಟು ಬೇಗ ತೋಟಕ್ಕೆ ಹೋಗಿದ್ದೀನಿ ಇವತ್ತು ನಾನು. ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನಂಗೆ ತುಂಬ ಖುಷಿ ಆಗುತ್ತೆ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.